ಏನಪ್ಪ ಇದು ನಮ್ಮ ಹೆಂಡ್ರಿ ಇವತ್ತು ಸಿಕ್ಕಾಪಟ್ಟೆ ಖುಷಿ ಅಲ್ಲ ಅವ್ರೆ ನಮಗೆ ಹಿಡಿದಿರೋ ಹಳೆ ಗಂಡಾಂತರ ಬಿಟ್ಟು ಹೋಯ್ತು ಅಥವಾ ಹೊಸ ಗಂಡಾಂತರ ಕಾದಿದೆಯೋ ಒಂದ್ಸಲ ವಿಚಾರಿಸುವ. ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ್ರಿ. ಯಾವುದೋ ಹೊಸ ಅಕ್ಕಿ ಸಿಕ್ತು ಅಂತ ಯಾವನಾದ್ರೂ ಬೇಡ ನಿಮ್ಮನ್ನ ಎತ್ಕೊಂಡೋಗಿ ಪಂಜರದಲ್ಲಿ ಇಟ್ಬಿಟ್ಟು ಹಸಿಮೆಣಸಿಕಾಯಿ ತಿನ್ಸ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಹೌದಾ? ಅಯ್ಯೋ ಗಂಟೆಗಳೇಶ್ವರ, ಇಷ್ಟು ದಿವಸ ಆದ್ಮೇಲೆ ಆದ್ರೂ ನನ್ನ ಮೇಲೆ ಕರುಣೆ ತೋರ್ದಲ್ಲಪ್ಪ. ಹೇಳಿ ಜಾತಿ ಜಂಬಲ್ತೀನಿ ಅವರೇ, ಈ ರಾಜ್ಯ ಆದ್ರೂ ಪರವಾಗಿಲ್ಲ, ಅನ್ಯ ರಾಜ್ಯ ಆದ್ರೂ ಪರವಾಗಿಲ್ಲ. ಈ ರಾಜ್ಯಕ್ಕೆ ಬಿಟ್ಟಾಕ್ರೆ ಹೊರದೇಶಕ್ಕೆ ಹೋಗಕ್ಕೆ ಇಷ್ಟ ಇದೆಯಾ? ಅಲ್ಲಿಗೆ ಬೇಕಾದ್ರೂ ಹೋಗ್ಬಿಡೋಣ. ಅಲ್ಲ, ಎಲ್ಲಿಗೆ ಹೋದ್ರೂ ಕೂಡ ಚಂದ್ರನ ಸೈಜ್ ಒಂದೇ ಅಂತ ಹೇಳ್ತಾರೆ. ಆದ್ರೂ ಕೂಡ ಈ ಸ್ಥಳ ಬದಲಾವಣೆ ಅಂತ ಆದ್ರೆ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಅಂತ ಹಿರಿಯರು ಹೇಳಿದ ನೆನಪು. ಗಾಳಿಯಲ್ಲಿ ನಾನು ತೇಲಿ ಹೋದೆ. ಮಾತಾಡ್ರಿ ಯಾರು ಬೇಡ ಅಂದ್ರು. ಅಲ್ಲ, ಇಂಥ ಒಳ್ಳೆ ಅದೃಷ್ಟ ನಮ್ಗೆ ಯಾವತ್ತು ತಾನೇ ಬರ್ಬೇಕು ಹೇಳಿ. ಯಾಕಂದ್ರಿ ತಮಗೆ ಇಂಥ ಒಳ್ಳೆ ಬುದ್ಧಿಯನ್ನ ಬೋಧನೆ ಮಾಡಿದಂಥವ್ರು ಯಾರು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಿ. ನಾನು ಕೇಳೋದಕ್ಕೆ ಇಲ್ಲ ಅಂತ ಹೇಳಲ್ಲ. ನಮ್ಮ ತಾಯಣಿಗೂ ಹೇಳಲ್ಲ ಕಣ್ರಿ. ಆದ್ರೆ ಈ ಖರ್ಚು ಅನ್ನೋದು ಇದೆಯಲ್ಲ, ಅದು ಆದಷ್ಟು ಕಡಿಮೆ ಆಗೋದ್ರ ಬಗ್ಗೆ ಸ್ವಲ್ಪ ಒತ್ತು ಕೊಡ್ರಿ. ಅಲ್ಲ, ಹಾಗಂತ ನಾನೇ ನಿಮ್ಮನ್ನ ಬರೀ ಲಗ್ಗೇರಲ್ಲ ಇಲ್ಲ ಪಾಟಿ ಸರ್ಕಲ್ಲ ಸುತ್ತಲ್ಲ. ಬೇಕಿದ್ರೆ ನಾವಿಬ್ರು ಊಟಿಗೆ ಹೋಗೋಣ, ಇಲ್ಲಾಂದ್ರೆ ಕೆಮ್ಮಣ್ಣಗುಂಡಿಗೆ ಹೋಗೋಣ. ಅವೆರಡು ಬೇಡ ಕಣ್ರಿ, ಮೈಸೂರಿಗೆ ಹೋಗ್ಬಿಡೋಣ. ಅಲ್ಲಿ ಅರಮನೆ ಇದೆ, ಅರಮನೆ ತೋರಿಸ್ತೀನಿ. ಝೂ ಇದೆ, ಅದನ್ನು ತೋರಿಸ್ತೀನಿ. ಅನಿಲ್ ಕುಂಬ್ಳೆ ಅವರು ಬಂದ ಮೇಲೆ ಹೊಸ ಹೊಸ ಪ್ರಾಣಿಗಳನ್ನ ತರಿಸ್ಬಿಟ್ಟು ಅಲ್ಲೆಲ್ಲರಿಗೂ ತೋರಿಸ್ತಾ ಇದ್ದಾರಂತೆ. ನಮ್ಮ ಧೋನಿಯವರು ಯಾವ್ದೋ ಹೊಸ ಹುಲಿ ಬಿಡ್ತಾರಂತೆ, ಅದನ್ನು ತೋರಿಸ್ತೀನಿ ಕಣ್ರಿ. ಕೋಚುಗಳಿಗೆ ಬಾಣಂತನ ಮಾಡ್ತಾರಂತೆ, ಅದನ್ನು ತೋರಿಸ್ತೀನಿ. ಯಾವುದೋ ಒಂದು ಚಿರತೆ 3 ಮರಿಗಳಿಗೆ ಜನ್ಮ ನೀಡಿದೆ ಅಂತೆ. ಆ ಮರಿಗಳು ನೀವು ಹೆಣ್ಣು ಗಂಡು ಅಂತ ಇಬ್ರು ಸೇರಿ ಚೆಕ್ ಮಾಡ್ಕೊಂಡು ಬಂದ್ಬೇಡ. ಬರೀ ಅನಿಮಲ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಈ ಕಡೆ ಟರ್ನ್ ಆಗಿ ನನ್ನ ಬಗ್ಗೆನೂ ಸ್ವಲ್ಪ ಮಾತಾಡಿ. ಇವಾಗ ಯಾಕೆ ಕೇಳ್ತವ್ರೆ? ಅದು ಜಾತಿ ಜಂಪಲ್ದಿನಿಯವರೇ, ಇವತ್ತು ನೀವು ಯಥಾಚಿಕ್ಕಿ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಈ ಮಳೆ ಬರುವಾಗ ಕುಣಿಯ ನವಿಲಿರುತ್ತಲ್ಲ, ಹಾಗೆ ಕಾಣಿಸ್ತಾ ಇದ್ದಾರೆ ಕಣ್ರೆ. ಈ ಟೂರ್ ದೆಸೆಯಿಂದ ಹಾಗೆ ಆನಂದ ಅನ್ನೋದು ನಿಮ್ಮ ಮುಖಕ್ಕೆ ಲಗ್ಗೆ ಇಟ್ಬಿಟ್ಟು ಬುಗ್ಗೆಯಾಗಿ ಮುಗ್ತಾ ಇದೆ ಕಣ್ರೆ. ನಾನು ಹೋಗ್ಬೇಕು ಅಂತಿರೋದು 7 ವಂಡರ್ಸ್ ನೋಡಕ್ಕೆ. ಆ 7 ವಂಡರ್ಗಳಲ್ಲಿ ನಮ್ಮಿಬ್ಬರದು ಒಂದು ವಂಡರ್ ಆಗ್ಬಿಡ್ಲಿ ಅಂತನಾ? ನಡೀರಿ, ಲಕ್ಷ ಕೋಟಿ ಕೋಟಿ ಖರ್ಚಾಗ್ಲಿ, ಸಾಲ ಮಾಡಿ ಆದ್ರೂ ತುಪ್ಪ ತಿಂದೆ ಬಿಡೋಣ. ನಿಮ್ ಜೊತೆ ನಾನು ಹನಿಮೂನ್ ಜೊತೆ ಟೂರಿಗೆ ಬಂದೇ ಬಿಡ್ತೀನಿ ಕಣ್ರೆ. ನೀವು ತುಂಬಾ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನು ಟೂರ್ಗೆ ಹೋಗ್ಬೇಕು ಅಂತಿರೋದು ನಿಮ್ ಜೊತೆ ಅಲ್ಲ, ನಮ್ಮ ಮಹಿಳಾ ಸಂಘದವ್ರ ಜೊತೆ. 7 ವಂಡರ್ಗಳನ್ನ ನೋಡೋದಕ್ಕೆ ಮಹಿಳಾ ಸಂಘದವ್ರ ಜೊತೆ ಅಲ್ಲಿವರೆಗೂ ಯಾಕ್ರಿ ಹೋಗ್ತೀರಾ? ನಮ್ಮ ಮನೆಯಲ್ಲಿ 2 ದಂಡಪಿಂಡಿಗಳಿದಾವಲ್ಲ, ಅವ್ರನ್ನ ಕೆಳಗಡೆ ಕರೆದ್ಬಿಟ್ಟು ಅವ್ರನ್ನೇ ಕಣ್ತುಂಬ ನೋಡ್ಬಿಡ್ರಿ. 7 ವಂಡರ್ಗಳನ್ನ ನೋಡ್ದಂಗಾಗುತ್ತೆ. ರಬೀಶ್, 2 lakhs ಇರೋ ಟೂರ್ನ ಕೇವಲ 1 lakh ಕರ್ಕೊಂಡು ಹೋಗ್ತಾ ಇದಾರೆ. ನಾನು ಬಂದೇ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅದು ಒಂದೇ 1 ತಿಂಗಳು ಮುಂಚೆನೆ ಟಿಕೆಟ್ ಬುಕ್ ಮಾಡಿದ್ರೆ ರಿಪೇಟ್ ಸಿಗುತ್ತೆ. ನಾನು ಯಾಕ್ರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಲಿ? ನನ್ನ ಜೊತೆ ಬರ್ತೀರಾ? ಬಂದ್ರೆ ಹೇಳ್ರಿ, ಹೊಟ್ಟೆ ಸ್ವಲ್ಪ ಸಾಲ ಆದ್ರೂ ಕೊಡೋದಿಲ್ಲ, ಹೋಗ್ತೀನಿ. ಇಲ್ಲ ಅಂದ್ರೆ ನಾನು ದುಡ್ಡು ಕೊಡ. ನಾನು ಮಹಿಳಾ ಸಂಘದವ್ರ ಜೊತೆ ಟೂರ್ ಹೋಗಿ ನೀವು ಮನೆ ಕೊಡ್ಲೇಬೇಕು. ಗೊತ್ತಾನೆ ನಾನು ಯಾರಂತ ಗೊತ್ತಾನೆ. ಗಂಡಗಲೇ ಒಂದ್ಸಲ ಕಟ್ಟ ಕಡೆಯ ದುಡ್ಡನ್ನ ಕೊಡಲ್ಲ ಅಂದ್ರೆ ನಾವು ಕೊಡಲ್ಲ ಅಷ್ಟೇ. ನಿಮ್ ಹತ್ರ ಮನೆ ಹೇಗ್ ಕಿತ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡ್ರ ಶಿವ, ಅಲ್ಲ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ತಲೆ ಮೇಲೆ ನೀಟಾಗಿ ಕೈ ಸೌರಿ ಜಾಯಿಂಟ್ ವೀಲಲ್ಲಿ ಮೇಲೆ ಕರ್ಕೊಂಡೋಗಿ ಅಲ್ಲಿಂದ ದಬಾರ್ ಅಂತ ಕೆಳಗೆ ಕೆಡವಿ ಬರಲೇ ಮನ್ಸ್ಬಿಟ್ರಪ್ಪ. ನಾನು ಗಟ್ಟಿ ಪಿಂಡ ಬದುಕೊಂಡಿದ್ದೀನಿ. ನೀವಾದ್ರೆ ಮೇಲಕ್ಕೆ ಹೋಗಿ ಅರ್ಧ ಗಂಟೆ ಆಗಿರೋದು. ಚಂಪಾ, ನನ್ನ ಇನ್ನು ನನ್ನ ಮಗ ಸೊಸೆ ಒಟ 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 ಅಂತ ಒಟ್ಟುಕೊಡ್ತಾರಲ್ಲ, ಈ ಬಾವಿನ ಕಪ್ಪೆಗಳು ಒಟ್ಟುಕೊಡಿದ ಹಾಗೆ. ಯಾಕೆ ನಿಮ್ ಸೊಸೆ ಹೇಳ್ತಿದ್ದಾರೆ ನಿಮ್ ಮಗನಿಗೆ ಚೆನ್ನಾಗಿ ಕಾಟ ಕೊಡ್ಬೇಕಂತೆ. ಈ ರೀತಿ ಕಾಟ ಕೊಟ್ಟೆ ಮುಂದಿನ ಜನ್ಮದಲ್ಲಿ ಚೇಳಾಗಿ ಕುಟ್ಕೋದು. ಅವ್ರು ಊಟ ಆಗದೆ ಉಪವಾಸ ಕೆಡಬೇಕಂತೆ. ರಾಮಲಾಮ, ಅವನು ಈ ಮನೆಗೆ ಯಜಮಾನ, ಅವನೇ ದಿವಸ ತಂದಾಕೋನು. ಅಂಥ ಪುಣ್ಯಾತ್ಮನಿಗೆ ಊಟ ಕೊಡದೆ ಹೋದ್ರೆ ಆ ದೇವರು ಮೆಚ್ತಾನೆ. ಆದ್ರೆ ನಿಮ್ ಸೊಸೆ ಮೆಚ್ಚಲ್ವಲ್ಲ. ಚಂಪಾ ಚಮೇಲೆ, ಸಿಕ್ಕಾಪಟ್ಟೆ ಹಶುವಾಗ್ತಾ ಇದೆ. ಅದು ಏನು ಮಾಡಿದೀಯೋ ತಂದು ಬಿಡಿಯೇ. ಊಟ ತಂದು ಬಡಿಸ್ಬೋದಾ? ಯಾರನ್ನ ಕೇಳ್ತಾ ಇದೀಯಾ? ನಾನು ನಿಮ್ಮತ್ತೆ ಹೇಳ್ತಾ ಇದ್ದೀನಿ, ಅದೇನ್ ಮಾಡ್ತೀಯ ತಂದು ಬಡಿಸ್ತೀನಿ. ಕೇಳಿದ್ರೆ ನಾನು ಹೇಳ್ಕೊತೀನಿ ಹೋಗೆ. ಪಾಂಡುರಂಗ ಗಂಡುಗಲಿ ಮಾತ್ರ ರಂಗಮ್ಮನವ್ರೆ, ತಾವು ನಮ್ಮ ಹೆಸರಿಗೆ ಲಂಗ ತೊಡಿಸಿ ನಮಗೂ ಸಿಕ್ಕಾಪಟ್ಟೆ ಬೇಜಾರು ಬಂದ್ಬಿಟ್ಟಿದೆ. ಅದ್ರ ಮೇಲೆ ಸೀರೆ ಸುತ್ತಬಿಟ್ಟು ಬಳೆನು ತೊಡಿಸ್ಬಿಡಿ. ಯಾಕೋ ಸುಮ್ಮನೆ ನನ್ನ ಹೆಂಡತಿ ಮೇಲೆ ಜಗಳ ಮಾಡ್ತೀಯಾ? ಹೋದ್ರೆ ನಮ್ಮ ಪಾಡಿ ನಾವು ಶಿವ ಅಂತ ನೆಮ್ಮದಿಯಾಗಿ ಇರ್ತೀವಿ. ಅವರೇ ಮೈ ಮೇಲೆ ಬಿದ್ದು ಜಗಳಕ್ಕೆ ಬರ್ತಾರೆ. ಏನ್ ಮಾಡೋದು? ಹಾಗೆ ಬಂದಾಗ ನನ್ನ ಹಾಗೆ ಗಪ್ ಇದ್ಬಿಡು. ನನಗೆ 1 lakh ಕೊಡೋವರೆಗೂ ನೋ ಊಟ. ತಿನ್ನ ನಾನು ಕಿತ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಬಿನ್ ಲ್ಯಾಡನ್ ಆಗಿ ಹುಟ್ಟುತ್ತೀರಾ. ನಿಮ್ಮ ಹೆಣ ತಗೊಂಡೋಗಿ ಸಮುದ್ರಕ್ಕೆ ಸುರಿತಾರೆ. ಆಮೇಲೆ ಮೀನು
ಮುಸಳಿಗಳು ಬಂದು ನಿಮ್ಮನ್ನ ಕಟ್ಕೊಂಡು ತಿನ್ಬಿಡ್ತಾರೆ ಅಷ್ಟೇ. ಏನ್ ಬೇಕಾದ್ರೂ ಆಗ್ಲಿ ನನಗೆ 1 ಲಕ್ಷ ಕೊಡಿ. ಅಲ್ಲ ಹೋಗ್ರಿ ನನಗೆ 1 ಲಕ್ಷ ಕೊಡೋವರೆಗೂ ನೀರು ಇಲ್ಲ. ಬೇಡ ಬಿಡ್ರಿ, ಅಣ್ಣ ಹಜಾರೆ ಅವ್ರು ನೆನ್ಸ್ಕೊಂಡು ನೆಮ್ಮದಿಯಾಗಿ ಹಂಗೆ ಬಿದ್ಕೊಂಡ್ಬಿಡ್ತೀನಿ. ಏನು ಯಜಮಾನ್ರೆ, ಏನೋ ತಿಂದೆ ಹಾಗೆ ಹೋಗಿ ಮಲ್ಕೊಂಡ್ರೆ ನಿದ್ದೆ ಹೇಗೆ ಬರುತ್ತೆ? ನಾನು ತಿಂದಿದ್ದೀನಿ ಅಂತ ಭಾವಿಸ್ಕೊಂಡ್ಬಿಟ್ರೆ ಬರೀ ನಿದ್ದೆ ಏನವ ಎಲ್ಲದೂ ಬರುತ್ತೆ. ನೀವು ಇನ್ನೂ ತಿಂದಿಲ್ಲ ಅಂತ ನಾನು ಇನ್ನೂ ತಿಂದಿಲ್ಲ. ಒಂದು ಕಾಟನ್ ಬಟ್ಟೆ ಇದ್ರೆ ಅದನ್ನ ಒದ್ದೆ ಮಾಡ್ಕೊಂಡು ಹೊಟ್ಟೆ ಮೇಲೆ ಹಾಕೊಂಡು ಬಿದ್ಕೊ. ಯಾಕೆ ಈ ರೀತಿ ಹೊಟ್ಟೆ ಉರಿಸ್ತೀರಾ ಅಕ್ಕ? ಏ ಚಂಪಾ, ಅಕ್ಕಗೆ ಮೂಡ್ಬಿಡ್ತೀನಿ. ಪಕ್ಕೆ ಮುರಿಯೋ ಮಾತು ಪಕ್ಕದಲ್ಲಿ ಇರ್ಲಿ. ಈ ಮನೆ ಯಜಮಾನ್ರು ಏನು ತಿಂದ ಹಾಗೆ ಹೋಗಿ ಮಲ್ಕೋತಾರೆ. ನಾಳೆ ಅವ್ರಿಗೆ ಅಲ್ಸರ್ ಬಂದ್ರೆ ಯಾರು ನೋಡ್ಕೋತಾರೆ? ಅದಕ್ಕಿಂತ ಡಾಕ್ಟರ್ ಇದ್ದಾರೆ, ಅವ್ರು ನೋಡ್ಕೋತಾರೆ. ನಮ್ಮ ಜಾಜಿ ಅತ್ತೆ, ನಿಮ್ಮ ಹತ್ರ ಮಾತಾಡಕ್ಕೆ ನಂಗೆ ಮೂಡಿಲ್ಲ. ನಂಗೆ ತುಂಬಾ ನಿದ್ದೆ ಬರ್ತದೆ. ಅವನ ಸ್ಲೀಪ್. ಪಾಟಿ ಇಟ್ಟಿಲ್ಲ, ಒಂದಲ್ಲಿ ನೀರಿಲ್ಲ, ಏನ್ ದೂರ ತೊಟ್ಟಿದ್ರೆ ಎಲ್ಲಿ ನಿದ್ದೆ ಬರುತ್ತೆ. ನೀನು ಮಲ್ಕೊಳ್ಳೆ. ಚಂಪ ಚಮೇಲಿ, ಯಾಕೆ ನನಗೆ ಸುಮ್ಮನೆ ಕಾಟ ಕೊಡ್ತೀನಿ? ಹೋಗಿ ಬಿದ್ದುಕೊಳ್ಳೆ. ನಾನು ಚಂಪಾ ಅಲ್ಲ, ಜಾಜಿ. ನೀವು ನನಗೆ ಜೋತಟ್ಟದಕ್ಕೆ ಬಂದಿರೋದನ್ನು ನೋಡಿ ನಮ್ಗೆ ಯಾಕೋ ಪಾಂಡ್ರಂಗ ಆಶ್ಚರ್ಯ ಆಗ್ತಾ ಇದೆ. ಏನು ಮನಸ್ಸನ್ನ ಬದಲಾಯಿಸಿದ್ರ? ನನ್ನ ಜೊತೆ ಟೂರಿಗೆ ಬರ್ತೀರಾ? ಡೋಂಟ್ ಟಾಕ್ ರಬೇಶ್. ನಾನು ಟೂರ್ಗೆ ಹೋಗ್ಬೇಕು ಅಂತಿರೋದು ಮಹಿಳಾ ಸಂಘದ ಜೊತೆ. ನನ್ನ ಕೊಡಿ. ನಮ್ಮಿಂದ ಒಂದೇ ಒಂದು ದಂಬಡಿನ ಊಟಕ್ಕಿಲ್ಲ, ನೀವೇನಾರ ಮಾಡ್ಕೊಳ್ಳಿ. ಯಾಕೆ ನಮ್ಮ ಪ್ರಾಣ ತಿಂತಾ ಇದ್ದೀರಾ? ಅಭಿ, ನನ್ನ ಆಸೆನ ಪೂರೈಸೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಏನೋ ಇವರಿಬ್ರದ್ದು ಗಲಾಟ. ಗಂಡ ಹೆಂಡತಿ ಮೇಲೆ ಅವ್ರಿಬ್ರು ಮಧ್ಯೆ ಲಟಾಪಟ್ಟಿ ಇದ್ದೇ ಇರುತ್ತೆ. ಹಿಂಗೆಲ್ಲ ಅರ್ಥ ಆಗಲ್ಲ, ಸುಳ್ಳು. ಅರ್ಥ ಮಾಡ್ಕೊಳ್ಳೋ ಅಂದ್ರೆ ಹಾಳಾದ ಒಂದು ಮದುವೆನೂ ಆಗ್ತಿಲ್ವಲ್ಲ. ಅವನೇನು ಪಾಪ ಮಾತಾಡ್ಕೊತಾ ಇದ್ದಾಳೆ. ನೀವೇನು ನೋಡ್ತಿರೋದು? ಅಲ್ಲಿ ಕೋಟಿ ಕುಣಿತಾ ಇದೆಯಾ? ಅಲ್ಲಿ ಕೋಟಿ ಕುಣಿತಲ್ಲ, ಕುಣಿತಾರದು ಗಂಡ ಹೆಂಡತಿ. ಮಗನೇ, ಪಾಪ ಅವಳೇನೋ ಪ್ರೀತಿಯಿಂದ ಕೇಳ್ಕೊತಾ ಇದ್ದಾಳೆ. ಅವಳ ಆಸೆನ ಈಡೇರಿಸಬಾರ್ದೇನೋ? ಮಾತೃಶ್ರೀ ರಂಗಮ್ಮನವರೇ, ಅವರ ಆಸೆ ಏನು ಅನ್ನೋದ್ರ ಬಗ್ಗೆ ತಮಗೆ ಪರಿಕಲ್ಪನೆ ಇಲ್ಲ ಅಂತ ಅನಿಸ್ತಾ ಇದೆ. ಮದುವೆ ಆದ್ರೆ ಇನ್ನೇನ್ ಆಸೆ ಇರುತ್ತೋ? ಮುದ್ದಾದ ಒಂದು ಮಗುನ ಪಡಿಬೇಕು ಅನ್ನೋ ಆಸೆ ಇರುತ್ತಪ್ಪ. ಅಯ್ಯೋ ಶಿವನೇ, ಆಸೆ ಆಗಿದ್ರೆ ನಾನು ಯಾವತ್ತೂ ಪೂರೈಸ್ಬಿಡ್ತಾ ಇದ್ದೆ. ಸತ್ಯದ ಇವರ ಆಸೆ 1 ಲಕ್ಷದ ಬೇಡಿಕೆ. 1 ಲಕ್ಷ ಏನ್ ಮಾಡ್ತಾರಂತೆ? ಆ ಮಹಿಳಾ ಸಂಘದ ಗೊಗ್ಗ ಪದ್ಮಜ ಇದ್ದಾಳಲ್ಲ, ಅವ್ರ ತಂಡದ ಜೊತೆ ಗಂಡನ ಬಿಟ್ಟಾಕಿ ವರ್ಲ್ಡ್ ಟೂರ್ ಮಾಡೋದಕ್ಕಿಂತ ಹೊರಟಿದ್ದಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾಳೋ? ನಾವೆಲ್ಲರೂ ನಮ್ಮ ಗಂಡಂದ್ರ ಬಿಟ್ಟಾಕಿ ಈ ದೇಶಕ್ಕೆ ಬಂದಿದ್ದೀವಿ. ನೀವೆಲ್ಲರೂ ನಿಮ್ಮ ಗಂಡಂದ್ರ ಬಿಟ್ಟಾಕಿ ಇನ್ಯಾವ್ದನ್ನ ದೇಶಕ್ಕೆ ಓಡೋಗಿ ಅಂತ ಭಾಷಣ ಮಾಡಕ್ಕೆ. ಚಮೇಲೆ, ಚಂಪ ಚಮೇಲೆ, ಏನೇ ಯಜಮಾನ್ರೆ, ಈ ಅವತಾರದಲ್ಲಿ ಬರೋಕ್ಕೆ ನಂಗೆ ನಾಚಿಕೆ ಆಗ್ಲಿಲ್ವಾ? ನೀನ್ ನಾಲ್ಕು ಸಾಕು, ನನ್ನ ಬಟ್ಟೆಗಳೆಲ್ಲ ಇಲ್ಲಿ. ಈ ಬಟ್ಟೆ ಎಲ್ಲ ಐರನ್ ಮಾಡಿ ಕಬೋರ್ಡ್ನಲ್ಲಿ ಇಟ್ಟಿದ್ನಲ್ಲ. ಈ ತಾನೇ ಹುಡುಕೊಂಡು ಬಂದಲ್ಲ, ಅಲ್ಲಿ ಯಾವ ಬಟ್ಟೆಗಳು ಇಲ್ಲ. ಹಾಗಿದ್ರೆ ಮನೆ ಕಂಡ್ರೆ ನಿಮ್ ಬಟ್ಟೆಗಳನ್ನೆಲ್ಲ ಬೇರೆ ಕಡೆ ಸಾಕ್ಸಿರ್ಬೇಕು. ಇವರೆಲ್ಲ ಸೇರ್ಕೊಂಡು ನನಗೆ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದಾರೆ? ಹಾಳಾಗೋಗ್ಲಿ, ಇವತ್ತೊಂದ್ ದಿವಸ ಹೀಗೆ ಇಟ್ಬಿಡಿ. ಇವಾಗ ನೀವು ಮೊದಲೇ ಮೈ ಮೇಲೆ ಟವಲ್ ನಿಲ್ತಾ ಇಲ್ಲ. ಏನಾಯ್ತವ ಏನಾಯ್ತವ ಏನಾಯ್ತು? ಏನಿದು ನಿಮ್ಮ ಅವತಾರ? ಮನೆಗೆ ಹೋಗೋರು ಬರೋರು ಇರ್ತಾರೆ, ನಿಮ್ಗೊಂಚೂರು ನಾಚಿಕೆನೇ ಆಗೋದಿಲ್ವಾ? ಈ ನಾಚಿಕೆ ಗೀಚಿಗೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಬಂದ ವಿಷಯ ಏನು ಅಂತ ಹೇಳು. ಯಾವ್ದೋ ಒಂದು ಲ್ಯಾಂಡ್ ಡೀಲ್ ಬಗ್ಗೆ ಮಾತಾಡೋಣ ಅಂತ ಬಂದೆ. ನೀವು ನೋಡಿದ್ರೆ ಮನೆ ಮಂದಿ ಎಲ್ಲ ಸೇರ್ಕೊಂಡು ಒಂದು ಚಡ್ಡಿನ ಬಿಡದೆ ಇರೋ ಬರೋ ಬಟ್ಟೆಗಳನ್ನೆಲ್ಲ ಡೀಲ್ ಮಾಡಿ ಕೂತಿದ್ದಾರೆ. ಈಗ ಲ್ಯಾಂಡ್ ಡೀಲಿಂಗ್ ಅಂತೆ, ಲ್ಯಾಂಡ್ ಡೀಲಿಂಗ್. ಏನಾಯ್ತು ಬಾಸ್? ಮತ್ತೊಂದ್ಸಲ ಕೇಳಿದ್ರು ನನ್ಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ ಅಷ್ಟೇ. ನಮ್ಮ ಹೆಂಡ್ರಿದಾರಲ್ಲ, ಅವರು ಆ ಮಹಿಳಾ ಸಂಘದವರಿಂದ 7 ವಂಡರ್ಗಳು ನೋಡೋದಕ್ಕಿಂತ ಟೂರ್ಗೆ ಅಂತ ಹೊರಟಿದಾರಂತೆ. ನಾನು ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಂತೆ. ಕೊಡಲ್ಲ ಅಂದೆ ನೋಡು, ಮಾಯಾವತಿ ಸುಮ್ಮನೆ ಬಿಡು. ಕೊಡಲ್ಲ ಅಂದದಕ್ಕೆ ನನ್ಗೆ ಊಟ ಹಾಕಿಲ್ಲ, ತಿಂಡಿ ಹಾಕಿಲ್ಲ, ಒಂದನೇ ನೀರು ಕೊಟ್ಟಿಲ್ಲ, ನೆಮ್ಮದಿ ನಿದ್ದೆ ಮಾಡಕ್ಕೂ ಬಿಟ್ಟಿಲ್ಲ. ಈಗ ನೋಡಿದ್ರೆ ಬಟ್ಟೆಗಳನ್ನ ಹಂಗೆ ಡೀಲ್ ಮಾಡ್ಬಿಟ್ಟಿದ್ದಾರೆ. ಬಾಸ್, ನೀವೇನ್ ಯೋಚನೆ ಮಾಡ್ಬೇಡಿ, ನಿಮಗ್ ಬಟ್ಟೆ ನಾನು ಹಾಕ್ತೀನಿ. ಅದೇ ಮತ್ತೆ ನೋಡಿದ್ರು ನನ್ನ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ರು. ಬಾಸ್, ಆ ಕಡೆ ತಿರ್ಕೊಳ್ಳಿ. ನಾನು ತಿರ್ಪಡ್ತೀನಿ, ನನ್ನ ಮೈ ಕೈ ಮುಡಿದಂಗೆ ಬಟ್ಟೆ ಹಾಕ್ಬೇಕು. ಇಲ್ಲ, ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಎಂಥ ಕಲೆ ಇಟ್ಟಿದೆಯಾ ತಾಯಿ ನೀನು? ಇಂಥ ಕಲೆ ಇಟ್ಟ ನೀನು ನನಗೆ ಇಷ್ಟೆಲ್ಲ ಕಾಟ ಕೊಡ್ತಾ ಇದ್ದಾಳಲ್ಲ, ಆ ನನ್ನ ಹೆಂಡತಿಗೆ ಯಾಕೆ ಬುದ್ಧಿ ಕಲಿಸಬಾರ್ದು? ನೋಡ್ತಾ ಇರಿ ಬಾಸ್, ಇನ್ಮೇಲೆ ಯಾವಾಗಾದ್ರೂ ನಿಮ್ ಹೆಂಡತಿ ಬಂದು ವರ್ಲ್ಡ್ ಟೂರ್ಗೆ ಹೋಗ್ಬೇಕು 1 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ ತಕ್ಷಣ ನಿದ್ದೆಗೆ ಹೋಗ್ಬಿಡ್ತಾರೆ. ಪಾಂಡುರಂಗ, ಹೆಂಡತಿ ಆಸೆನ ಪೂರೈಸಬೇಕಾಗಿರೋದು ಗಂಡನಾದವನ ಕರ್ತವ್ಯ ಕಣ. ಗುಂಡ್ರುಗಳಿದ್ದ ಇಂಥ ಮಾತುಗಳು ಬರಬಾರ್ದು. ಅವ ಯಾರನ್ನ ಎದುರಾಕೊಂಡ್ರು ಹೆಂಡತಿರು ಮಾತ್ರ ಎದುರಾಕೋಬಾರ್ದು. ನನ್ನ ದೇವರ ಕೊಟ್ಟ ತಂಗಿ ಮನೆ ಬಿಟ್ಟು ಹೋದಾಗಿನಿಂದ ತಾವು ಹೀಗೆ ಪರಿತಪಿಸ್ತಾ ಇದ್ದೀರಲ್ವಾ? ಅಭಿ, ನಾನು ನಿಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ನಾನು ವರ್ಲ್ಡ್ ಟೂರ್ಗೆ ಹೋಗ್ಬೇಕು, 7 ವಂಡರ್ಸ್ ನೋಡ್ಬೇಕು. ಅದಕ್ಕೆ ನೀವು 1 ಲಕ್ಷ ರೂಪಾಯಿ ಕೊಡ್ಬೇಕು. ಝೂಮ್ ಬರಾಬರ್
ಬರಾಬರ್ ಝೂಮ್ ಬರಾಬರ್ ಝೂಮ್. ಇಷ್ಟೊತ್ತವರೆಗೂ ನಾನು ನಿದ್ದೆ ಹೋಗಿದ್ನಾ? ಕಣಿ ಕೇಳ್ರಿ ಏನೋ ಪಾಪ ಹುಡುಗರು ಹಿಡ್ಕೊಂಡ್ರು ನೀವು ಬಚಾವಾದ್ರಿ ಇಲ್ಲಾಂದ್ರೆ ಬಿಟ್ಟು ತಲೆ ಹೊಡ್ಕೊತಾ ಇದ್ರಿ. ಜಾಸ್ತಿ ಸಿಂಬಲ್ತೀನಿ ನೀವ್ರೆ ಅದೇನೋ ಕೇಳಿದ್ರಲ್ಲ ಮತ್ತೊಂದ್ಸಲ ಕೇಳ್ರಿ. ಇವತ್ತಕ್ಕೂ ಟೈಮ್ ಸರಿ ಇಲ್ಲ, ನಾನು ಇನ್ನೊಂದ್ಸಲ ಕೇಳ್ತೀನಿ. ಏನು ಯಜಮಾನ್ರೆ ಯಾಕೆ ಇಷ್ಟು ಲೇಟ್ ಮಾಡ್ಬಿಟ್ರಿ? ನಿಮ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ. ನೀನ್ ಯಾಕೆ ಉಪವಾಸ ಇದೀಯ? ನಿಮ್ಮನ್ ಬಿಟ್ಟು ನಾನು ಯಾವ್ದಾದ್ರು ಊಟ ಮಾಡಿದೀನಾ? ಇನ್ಮೇಲಿಂದ ಅಭ್ಯಾಸ ಮಾಡ್ಕೋಬೇಕು. ಎಲ್ಲಿ ನಿಮ್ಮ ಅಕ್ಕ? ಮಲ್ಗಿದ್ದಾರೆ. ಹಾಗಿದ್ರೆ ಅದು ಏನು ಮಾಡಿದ್ವಿ ತಂದು ಬಡಿ ಹೊಟ್ಟೆ ಇಷ್ಟ ಇದೆ ತಿಂದ್ಬಿಡ್ತೀವಿ. ಮಧ್ಯರಾತ್ರಿ ಯಾಕೆ ಈ ತರ ಹೊಳ್ತಾ ಇದೆಯಾ? ನೋಡಿದ್ರು ನನ್ನ ಮೇಲೆ ತಪ್ಪು ತಿಳ್ಕೊಳ್ಳಲ್ಲ. ಮನೆ ಯಜಮಾನ್ರು ನೀವು ಕತ್ತಿನ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ನೆನ್ಸ್ಕೊಂಡು ಕೆಲಸದಿಂದ ಊಟ ಮಾಡಿಲ್ವಲ್ಲ, ಇನ್ನೊಂದ್ ಸ್ವಲ್ಪ ತಗೊಂಬಂದ್ ಬಡಿಸ್ಲಾ? ಉಪವಾಸ ಇದೀವಿ ಅಂತ ತಿಂಗಳು ಪೂರ್ತಿ ಒಟ್ಟಿಗೆ ತಿನ್ನಕ್ ಬರುತ್ತೆ. ನೋಡ್ಕೊಳ್ಳಿ ನಿಮ್ನ 2 ದಿನ ಊಟ ಮಾಡದಿರೋದಕ್ಕೆ ಎಷ್ಟೊಂದು ಸ್ವರ್ಗೋಗಿದ್ದೀರಾ. ಗೆನ್ನೆಗಳೆಲ್ಲ ಬತ್ತು ಹೋಗಿದೆ. ನೀನೇನು ದಿನಕ್ಕೆ ದುಂಡಗಾಗ್ತಾ ಇದೀಯಾ? ಹೆಣ್ಮಕ್ಳು ಗುಂಡಿಗೆ ಪೈಲ್ವಾನ್ ತರ ಇರ್ಬೇಕು ಅಂತ ನೀವೇ ತಾನೇ ಹೇಳಿದ್ದು. ಚಂಪಾ, ಚಂಪಾ, ಇಷ್ಟೊತ್ತಲ್ಲಿ ನನ್ನ ಹಬ್ಬಿ ಜೊತೆ ಏನೇ ಟಾಕಿಂಗು? ಊಟ ಕೊಟ್ಯಾ? ಇಲ್ಲ ಅಕ್ಕ, ಚೂರು ಕೊಟ್ಟಿಲ್ಲ. ಅಕ್ಕ ಪಕ್ಕಿ ಮುರ್ಬಿಡ್ತೀನಿ. ನೀನು ಊಟ ಕೊಟ್ಟಿಲ್ಲ ಅಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಅನ್ನದ ಡಬ್ಬಿ ಹೇಗೆ ಬಂತು? ಅದು ನಾನು ಊಟ ಮಾಡ್ತಿದ್ನಲ್ಲ, ಅದನ್ನ ಕ್ಲೀನ್ ಮಾಡೋಷ್ಟ್ರಲ್ಲಿ ನೀವಿಬ್ರು ಬಂದ್ಬಿಟ್ಟಿ. ನಾನು ಹಬ್ಬಿ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ಹೋಗಿ ಅಲ್ಲಿಂದ. ಪರವಾಗಿಲ್ಲ, ಮಾತಾಡಿಯ. ಹೋಗಿ ಅಲ್ಲಿಂದ. ಹಬ್ಬಿ, ನಾನು ವರ್ಲ್ಡ್ ಟೂರ್ ಹೋಗ್ಬೇಕು. 7 ವಂಡರ್ಸ್ ನೋಡ್ಬೇಕು. ಅದಕ್ಕೆ ನೀವು ನನಗೆ 1 ಲಕ್ಷ ಕೊಡ್ಬೇಕು. ಚಪ್ಪ ಚಪ್ಪಲೆ ಊಟ ಎತ್ಕೊಂಬಾರ ನೀನು. ನನ್ನ ಅಳಿಯನ್ ಏನ್ ಬಂತು ದೊಡ್ಡೋಗ? ಹೆಂಡತಿ ಊರಿಗೆ ಹೋಗಿದ್ದಾಳೆ ಅಂತ ಸಿಟ್ಟು ಮಾಡ್ಕೊಂಡು ನನ್ನ ಮಗನ್ ಪಕ್ಕದಲ್ಲಿ ಮಲಗಿದ್ದಾನ. ಬೆಳಿಗ್ಗೆ ಎದ್ದು ಲಕ್ಷಣವಾಗಿ ರೆಡಿಯಾಗಿ ಕೆಲಸ ಕಾರ್ಯ ಹುಡ್ಕೋಣ ಅನ್ನೋದು ಏನೂ ಇಲ್ಲ. ರೇ ಮಾಡ್ತೀನಿ. ಚಾಚಿ, ನೀನಮ್ಮ ನನ್ನ ಅಳಿಯ ಅಂತ ತಿಳ್ಕೊಂಡ್ಬಿಟ್ಟೆ. ಬಿಟ್ಲಂಗೆ ನನ್ನ ರೂಮಲ್ಲಿ ಏನ್ ಕೆಲಸ? ಇದು ಲೋಮಲ್ಲಮ್ಮ, ಹಾಲು. ಜಾಸ್ತಿ ಸಿಂಬಲ್ಸಿದೀವ್ರೆ ನೀನ್ ಯಾವಾಗ ನನ್ನ ಪಕ್ಕ ಬಂದು ಮಾಡ್ಕೊಂಡಿದ್ರೆ? ನಿನ್ನೆ ರಾತ್ರಿ ನಾನು ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದೆ. ನನ್ನ ಯಾರು ಕರ್ಕೊಂಡ್ಬಂದು ಮಲಗಿಸಿದ್ದು? ಸುಳ್ಳ ಕತೆ ಕಂಡ್ರೆ ನನಗೆ ಅಂದ್ರೆ ಗೊತ್ತು. ಜಾಸ್ತಿ ಸಿಂಬಲ್ಸಿದೀವ್ರೆ ನಿಮ್ಗೆ ಕೂತಲ್ಲೇ ನಿಂತಿದ್ದಲ್ಲೇ ನಿದ್ದೆ ಮಾಡೋ ಕಾಯಿಲೆ ಇದೆ. ಆ ನಿದ್ದೆ ಗಂಡಲ್ಲಿ ಯಾವಾಗಲೂ ಬಂದು ಮಲಗಿರ್ಬೇಕು ಬಿಡಿ. ಏನಪ್ಪ, ಗಂಡ ಹೆಂಡತಿ ಒಟ್ಟಿಗೆ ಇರೋದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಗುತ್ತೆ. ನನಗೆ ಖುಷಿ ಆಗ್ತಿಲ್ವೇ? ನಿನಗೆ ಯಾಕೆ ಹೊಟ್ಟೆ ಹುಲಿ? ಯಜಮಾನ್ರೆ ನನ್ನ ಹತ್ರ ಹೀಗೆ ಅಂತ ಒಂದು ವಿಷಯ ಹೇಳ್ಬೇಕಾಗಿತ್ತು. ಜಾಜಿ ಅವರೇ, ಹಾಗಿದ್ರೆ ನೀವು ನಿಮ್ಮ ವರ್ಲ್ಡ್ ಟೂರ್ಗೆ ಎಳ್ಳು ನೀರು ಬಿಟ್ಬಿಟ್ರಾ? ಯಾವುದೇ ಕಾರಣಕ್ಕೂ ನಾನು ಎಳ್ಳು ನೀರು ಬಿಡಲ್ಲ. ಅಭಿ, ನಾನು ವರ್ಲ್ಡ್ ಟೂರ್ ಹೋಗ್ಬೇಕು. 7 ವಂಡರ್ಸ್ ನೋಡ್ಬೇಕು. ಅದಕ್ಕೆ ನೀವು ನನಗೆ 1 ಲಕ್ಷ ಕೊಡ್ಬೇಕು. ಜಜರೆ, ವರ್ಲ್ಡ್ ಟೂರ್ ವಿಷಯ ಏನಾಯ್ತು? ಅಭಿಗೆ ಮನಿ ಕೊಡಿ ಅಂತ ಕೇಳ್ತಾನೆ ಇದೀನಿ. ಆದ್ರೆ ಅವ್ರು ಕೊಡಕ್ ಮನ್ಸೇ ಮಾಡ್ತಾ ಇಲ್ಲ. ಈ ಗಂಡಸ್ರೆ ಹೀಗೆಪ್ಪ, ನಾವು ಕೇಳಿದನ್ ಕೊಟ್ರೆ ನಾವ್ಯಾಕೆ ಅವ್ರನ್ನ ಬೈತೀವಿ? ನಿಮ್ಮ ಯಜಮಾನ್ರೆ ಹೇಗೆ? ನಮ್ಮ ಯಜಮಾನ್ರು ಬಿಡ್ರಿ, ನಾನೇನಾದ್ರೂ ಕೇಳಿದ್ರೆ ಇಲ್ಲ ಅನ್ನೋ ಮಾತೇ ಇಲ್ಲ. ದೊಡ್ಡ ಪದ್ಮಜ ಅವರು ಹೇಗಿದಾರ್ರಿ? ನಿಮ್ಮ ಯಜಮಾನರು ಚೆನ್ನಾಗಿದ್ದಾರೋ? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ತಿರಲ್ಲ, ನನ್ನ ಬಗ್ಗೆ ಕೇಳೋದಿಲ್ವಾ? ನೀವು ಬಿಡ್ರಿ, ಬೇಡ ಅಂದ್ರೆ ಗುಡ್ಕಲ್ ತರ ಚೆನ್ನಾಗೇ ಇರ್ತೀರಾ. ಆದ್ರೆ ನಿಮ್ಮ ಕೈಗೆ ಸಿಕ್ಕು ನಲಗಿ ನರಗೋಗಿದೆಯಲ್ಲ ಬಡ ಪ್ರಾಣಿ, ಅದ್ರ ಪಾಡು ಏನಾಗಿದೆ ಅಂತ ವಿಚಾರಿಸ್ತಾರೆ. ನಾಯಿ ಪಾಡಂತೂ ಆಗಿಲ್ಲ. ಹೌದು, ನಿಮ್ ಮಿಸ್ಸಸ್ ಅವ್ರ ವರ್ಲ್ಡ್ ಟೂರ್ ಬಗ್ಗೆ ಏನಾಯ್ತು? ಏನಪ್ಪ ಅಭಿಷೇಕ್ ಅವ್ರು ನನ್ನ ಹತ್ರ ಮಾತಾಡೇ ಇಲ್ಲ. ಪ್ರವೇಶ್, ಎಷ್ಟು ಸಲ ನಿಮ್ನ ಕೇಳಿದೀನಿ. ಅದೇನಂತ ಇನ್ನೊಂದ್ಸಲ ಕೇಳೇ ಬಿಡ್ರಿ. ಅಭಿ, ನಾನು ವರ್ಲ್ಡ್ ಟೂರ್ ಹೋಗ್ಬೇಕು. 7 ವಂಡರ್ಸ್ ನೋಡ್ಬೇಕು. ಅದಕ್ಕೆ ನೀವು 1 ಲಕ್ಷ ಕೊಡ್ಬೇಕು. ಜಜೋರೆ, ರೀ ಜಾಜಿ, ಇದೇ ನಂಗೆ ಆಗಲ್ಲ ಅಂದ್ಕೊಂಡ್ರೆ. ಅಲ್ಲ ಕಣ್ರಿ ಪದ್ಮಜ ಅವ್ರೆ, ನೀವು ನಿಮ್ಮ ಮನೆಯಿಂದ ನಮ್ಮ ಮನೆವರೆಗೂ ನಾವು ಕೂಡ ಕಾಫಿ ಹಾಕೋ ತಿಂಡಿಗೋಸ್ಕರ ಬರ್ತೀರಾ? ಏನೋ ಕಾಫಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬರ್ತೀರಾ? ನೀವು ಬಂದಾಗ ಇವ್ರು ಬೇಕು ಅಂತ ನಿದ್ದೆ ಹೋಗ್ತಾರಲ್ಲ, ಇಂಥವ್ರ ಮನೆ ನೀವು ಬರ್ತಿರಲ್ಲ, ನಿಮಗೇನು ಹೇಳೋಣ ಹೇಳಿ. ಜಜೋರೆ, ಇರಿ ಗಾಬರಿ ಆಗ್ಬೇಡಿ. ಜಾಜಿ ಅವ್ರನ್ನ ನಾನೇ ಬರ್ತೀನಿ. ಜಾಜಿ ಅವರೇ, ಪದ್ಮಜ ಅವರೇ, ನಾನು ನಿದ್ದೆ ಮಾಡ್ಬಿಟ್ಟಿದ್ದ. ಮಾತಾಡ್ತಾ ಹಾಗೆ ತೂಗುಡಿಸ್ತಿರಲ್ರಿ. ಓ ಮೈ ಗಾಡ್, ನನಗೆ ಯಾಕೆ ಹೀಗೆಲ್ಲ ಆಗ್ತದೆ ಅಂತ ಅರ್ಥನೇ ಆಗ್ತಿಲ್ವೇ. ಅಭಿ,
ಹೇಳ್ರಿ. ನಾನು ವರ್ಲ್ಡ್ ಟೂರ್ ಹೋಗ್ಬೇಕು, 7 ವಂಡರ್ಸ್ ನೋಡ್ಬೇಕು. ಅದಕ್ಕೆ ನೀವು ನಂಗೆ 1 ಲಕ್ಷ ಕೊಡ್ಬೇಕು. ನೋಡ್ರೇನ್ರಿ, ಇವ್ರಿಗೆ ಕೂತಲ್ಲೇ ನಿಂತಲ್ಲೇ ನಿದ್ದೆ ಹೋಗೋ ರೋಗ ಇದೆ. ಇಂಥವ್ರನ್ನ ಕರ್ಕೊಂಡು ವರ್ಲ್ಡ್ ಟೂರ್ ಮಾಡ್ತೀನಿ ಅಂತ ಹೊರಟಿದ್ದೀರಾ. ನೋಡಿ ಗೊಗ್ಗ ಪದ್ಮತಿ ಅವರೇ, ಈಗ ಮಹಿಳಾ ಮಣಿಗಳೆಲ್ಲರೂ ಸೇರ್ಕೊಂಡು ಒಂದು ಬೀಚ್ ನೋಡೋದಕ್ಕೆ ಅಂತ ಹೋಗ್ತೀರಾ. ಅಲ್ಲಿ ಇವರು ಸ್ನಾನಕ್ಕೆ ಅಂತ ಇಳಿತಾರೆ. ಇದ್ದಕ್ಕಿದ್ದಂಗೆ ನಿದ್ದೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ನೀರಿನಲ್ಲಿ ಮುಳುಗಿರೋ ಇವ್ರನ್ನ ಒತ್ಕೊಂಡು ದಂಡೆವರೆಗೂ ತಂದು ಬಾಯಿಟ್ಟು ಉಸಿರಾಡಿ ಹೊಟ್ಟೆ ಅದುಂಬಿಟ್ಟು ನೀರ್ನ ಆಚೆ ತೆಗೆಯೋದಕ್ಕೆ ಅಲ್ಲಿ ನಾನಾ ಇರ್ತೀನಿ. ಕೇವಲ 1 ಲಕ್ಷಕ್ಕೋಸ್ಕರ ಇಂಥ ಬಂಗಾರದಂತ ಹೆಂಡತಿನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಕಣ್ರಿ. ಈ ಹೆಂಡತಿ ಹೋಗ್ಬಿಟ್ಲು ಅಂತ ಇಟ್ಕೊಳ್ಳಿ, ಆಗ ನನಗೆ ಹೆಂಡತಿ ಸ್ಥಾನ ತುಂಬಿಕೊಡೋರು ಯಾರು? ನೀವು ತುಂಬಿಕೊಡ್ತಿರೋ? ನಾವು ತುಂಬಿಕೊಡೋಕೆ ರೆಡಿ ಇರ್ಬೋದು, ಆದ್ರೆ ನಾವು ತುಂಬಿಕೊಡೋದಕ್ಕೆ ರೆಡಿ ಇಲ್ಲ. ಪಾಂಡ್ರಂಗ್ ಅವರೇ, ಏನಕ್ಕೂ ಒಂದ್ಸತಿ ಡಾಕ್ಟರ್ ಹತ್ರ ತೋರಿಸಿಪ್ಪ. ಇಂಥ ಕಾಳಜಿ ವಿಷಯ ಹೇಳಿ ನಾವು ಇಷ್ಟಪಡ್ತೀವಿ. ಇಟ್ಲಪ್ಪ, ಮೇಡಮ್ ಅವ್ರು ಹೇಳಿ ಮತ್ತೆ ಕೇಳಿಸ್ಕೊಂಡ್ರಪ್ಪ. ಸುಮ್ಮನೆ ಕರ್ಕೊಂಡು ಹೋಗಕ್ಕಾಗುತ್ತೇನಪ್ಪ? ಬಣ್ಣ ಹಾಕೋ ಯಜಮಾನ್ತಿ ದೇವ್ರಂತು ನಾನೇ ಗೌರವ ಕೊಡ್ತೇನೆ. ಅಂಥವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸು ಅಂದ್ರೆ ನನ್ನ ಹತ್ರನೇ ಮಸಾಲೆ ದೋಸೆ ದುಡ್ಡು ಕೇಳ್ತೀನಿ. ಆಯ್ತು ಬಿಡು, ದುಡ್ಡನ್ನ ಅವ್ರ ಹತ್ರನೇ ಇಸ್ಕೊಂತೀವಿ. ಡಾಕ್ಟರ್ ಹತ್ರ ಹೋಗಿದ್ದು ಒಳ್ಳೇದಾಯ್ತು. ನೀವೇನಕ್ಕಾಗ ನಿದ್ದೆ ಹೋಗ್ತೀರಾ? 1 ಲಕ್ಷ ರೂಪಾಯಿ ಬೇಕು ಅಂತ ಕೇಳ್ತೀರಾ, ಕೇಳಿದ ತಕ್ಷಣ ನಿದ್ದೆ ಜಾಬ್ ಬಿಡ್ತೀರಾ? ನನಗೂ ಅರ್ಥ ಆಗ್ತಾ ಇಲ್ಲ. ನಾನು ಎಚ್ಚರ ಆದ್ಮೇಲೆ ಯೋಚನೆ ಮಾಡ್ತೀನಿ, ನಾನು ಯಾಕೆ ಅಷ್ಟೊಂದು ನಿದ್ದೆ ಮಾಡಿದೆ ಅಂತ. ಡಾಕ್ಟರ್ ನೀವು ಚೆಕ್ ಮಾಡಿ ನಿಮ್ಗೇನು ಕಾಯಿಲೆ ಇಲ್ಲ ಅಂತ ಹೇಳಿದ್ರಲ್ಲ. ಎಸ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ರೆಡಿ. ಆದ್ರೆ ನಾನು ಯಾಕೆ ಅಷ್ಟೊಂದು ನಿದ್ದೆ ಮಾಡ್ತಿದ್ದೀನಿ ಅಂತ ಡಾಕ್ಟರ್ಗೆ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ಗೆ ಅಂತ ಕೊಟ್ಟು ಫೀಸ್ 200 ರೂಪಾಯಿ ವೇಸ್ಟ್ ಅಂತ. ಅದೇ ರೂಪಾಯಿ ನಾವು ಬಂದಿದ್ದ ಮಸಾಲೆ ದೋಸೆ ತಿನ್ಬೋದಾಯ್ತಾ? ಗುಡ್ ಮಾರ್ನಿಂಗ್ ಮೇಡಮ್. ನನ್ನ ಹೆಸರು ಜರ್ನಲಿಸ್ಟ್ ಜಲಜಾ ಅಂತ. ಮಾರ್ನಿಂಗ್ ವಾಣಿ ಪತ್ರಿಕೆಯಿಂದ ಬಂದಿದ್ದೀನಿ. ಮಾರ್ನಿಂಗ್ ವಾಣಿ ಅಂತ ಪತ್ರಿಕೆ ಬರೆಯಿದ್ಯಾ? ಬೆಳಿಗ್ಗೆ ಬೇಗ ಇದ್ರೆ ಸಿಗುತ್ತೆ ಸರ್. ನಿಮ್ಮ ಮಹಿಳಾ ಸಂಘದಲ್ಲಿ ಅದು ಯಾರೋ ಸರೋಜನೋ ಪದ್ಮಜನೋ ಪದ್ಮಜ ಹಾ, ಅವರು ನನಗೆ ಸಿಕ್ತಾಗ ಹೇಳಿದ್ರು, ನೀವು ಎಲ್ಲಂದ್ರಲ್ಲಿ ನಿದ್ದೆ ಮಾಡ್ತಿರಂತೆ, ಎಲ್ಲಂದ್ರಲ್ಲಿ ಬೀಳ್ತಿರಂತೆ, ಎಲ್ಲಂದ್ರಲ್ಲಿ ಮಲ್ಕೋತಿರಂತೆ. ಈ ರಾಜಕಾರಣಿಗಳು ಗ್ರಾಮ ವಾಸ್ತವ್ಯ ಅಂತ ಮಾಡ್ತಾರಲ್ಲ, ಆ ಥರದ್ದೇನಾದ್ರೂ ನಿಮ್ಗೆ ಫ್ಯೂಚರ್ ಪ್ಲಾನ್ಸ್ ಇದೆಯಾ? ನೋ ಹಾಗೆಲ್ಲ ಏನೂ ಇಲ್ಲ. ಅದೇನು ಅಂದ್ರೆ ನಮ್ ಜಾಜತ್ಗೆ ವರ್ಲ್ಡ್ ಟೂರ್ ಹೋಗ್ಬೇಕು ಅಂತ ನಮ್ ಭಾವನ ಹತ್ರ 1 ಲಕ್ಷ ಕೇಳ್ತಾರೆ. ನಿದ್ದೆ ಮಾಡ್ಬಿಡ್ತಾರೆ. ಸುಮ್ಮನೆ ಹಾಗೇನಿಲ್ಲ, ನಂಗೆ ನಿದ್ದೆ ಬಂದಾಗ ನಾನು ನಿದ್ದೆ ಮಾಡ್ತೀನಿ ಅಷ್ಟೇ. ನಿಮ್ಮ ನಿದ್ದೆ ಬಗ್ಗೆ ಒಂದು ಆರ್ಟಿಕಲ್ ಬರೆಯೋಣ ಅಂತ ಇದ್ದೀನಿ. ಜಾಜಿ ಅವರ ಜಬರ್ದಸ್ತ್ ನಿದ್ದೆ ಅಂತ. ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ನೀವು ನಿದ್ದೆ ಮಾಡೋದು ಉದ್ದೇಶ ಏನು? ಆಕ್ಚುಲಿ ನಾನು ಪರ್ಪಸ್ಲಿ ನಿದ್ದೆ ಮಾಡಲ್ಲ. ನನ್ನ ಹಬಿ ಹತ್ರ ಮನಿ ಕೇಳಕ್ಕೆ ಅಂತ ಹೋಗ್ತೀನಲ್ಲ, ಆಗ ಒಂಥರ ಮಂಪರು ಬಂದಾಗ ಆಗುತ್ತೆ ಅಷ್ಟೇ. ಯಾಕೆ ಅಂತ ನಾನು ತಿಳ್ಕೊಬೋದಾ? ನಂಗೇನ್ರಿ ಗೊತ್ತು? ನೋಡಿ, ನೀವು ನಮ್ಮನ್ನ ಟಿವಿ ಅವ್ರನ್ನ ಎದುರಾಕೊಳ್ಳೋ ಹಾಗಿಲ್ಲ. ಟಿವಿ 10 ಅವ್ರನ್ನ ಕರೆಸಿ ನಿಮ್ಮ ಮಾನ ಮರ್ಯಾದೆ ಹರಾಜ್ಗಾಕ್ಬಿಡ್ತೀನಿ. ಸುಮ್ಮನೆ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನೀವೀಗ ವರ್ಲ್ಡ್ ಟೂರ್ ಯಾಕೆ ಮಾಡಬೇಕು? ವರ್ಲ್ಡ್ ಟೂರ್ ಯಾಕೆ ಅಂದ್ರೆ 7 ವಂಡರ್ಸ್ನ ನೋಡ್ಬೇಕು. ಮಹಿಳಾ ಸಂಘದ ಜೊತೆ ಹೋಗ್ತಾ ಇದ್ದೀನಿ. ಹೌದು, ನೀವು ಹೋದ ಜಾಗದಲ್ಲೂ ಇದೇ ತರ ನಿದ್ದೆ ಮಾಡ್ಬಿಟ್ರೆ? ಇದೇ ಮಾತು ನಮ್ಮ ಪಾಂಡುರಂಗನು ಹೇಳ್ದ ಮೇಡಮ್. ಇವ್ರು ಯಾವ್ದೋ ದೊಡ್ಡ ಟವರ್ ಮೇಲೆ ನಿಂತಿರೋದು, ಇವ್ರಿಗಿನ್ನ ನಿದ್ದೆ ಬಂದು ಬಿದ್ರೆ 8ನೇ ಅದ್ಭುತ ಆಗುತ್ತೆ. ಹೋಗ್ಲಿ, ವರ್ಲ್ಡ್ ಟೂರ್ಗೆ ಹೋಗೋದನ್ನೇ ಬಿಟ್ಬಿಡಿ. ನೋ, ನಾನು ಒಂದು ಸಲ ಮಾತು ಕೊಟ್ಮೇಲೆ ಮುಗಿತು. ನಾನು ವರ್ಲ್ಡ್ ಟೂರ್ ಹೋಗ್ತೀನಿ. ದುಡ್ಡು ಕೇಳಕ್ ಹೋದಾಗೆಲ್ಲ ನಿದ್ದೆ ಮಾಡ್ತಿರಲ್ಲ, ಏನ್ ನಿದ್ದೆಲೆ ವರ್ಲ್ಡ್ ಟೂರ್ ಮಾಡ್ತೀರಾ? ಲೇ ದಂಡಪಿಂಡಗಳ ಆಯ್ತೇನ್ರು ಆಸ್ಪತ್ರೆ ದರ್ಶನ. ಮೇಡಮ್ ಅವರೇ, ತಮ್ಮನ್ನ ನಾನು ಎಲ್ಲೋ ನೋಡಿದೆ ನೆನಪು. ಯಾವ್ದೋ ಪ್ರೆಸ್ ಮೀಟ್ ಅಲ್ಲಿ ನೋಡಿರ್ಬೇಕು ಸರ್. ನಿಮ್ ವೈಫು ಎಲ್ಲಂದ್ರಲ್ಲಿ ನಿದ್ದೆ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಹಾಗಾಗಿ ಅವ್ರದ್ದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಬಂದಿದ್ದೀನಿ. ಅವ್ರು ನಿದ್ದೆ ಹೋಗ್ಬಾರ್ದು ಅಂತಾನೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಈಗ ನಾನು ಬಂದಿರೋದು. ಅವ್ರು ಹೇಗ್ ನಿದ್ದೆ ಮಾಡ್ತಾರೆ ಅಂತ ಒಂದ್ಸಲಿ ನೋಡ್ಬೇಕಲ್ಲ. ಇಲ್ಲ ಕಷ್ಟಕ್ಕೆ ಬಂತಲ್ಲ. ಜಾಜಿ ಜಂಬಲ್ ತಂದಿವ್ರೆ, ನಿಮಗೆ ದುಡ್ಡು ಎಷ್ಟು ಬೇಕು ಮತ್ತೆ ಯಾತಕ್ಕೆ ಬೇಕು ಅಂತ ಒಂದ್ಸಲ ಹೇಳ್ಬಿಡ್ರಿ. ಓಕೆ ಹಬಿ, ನಾನು ವರ್ಲ್ಡ್ ಟೂರ್ಗೆ ಹೋಗ್ಬೇಕು, 7 ವಂಡರ್ಸ್ನ ನೋಡ್ಬೇಕು. ಅದಕ್ಕೆ ನೀವು ನನಗೆ 1 ಲಕ್ಷ ಕೊಡ್ಬೇಕು. ಇಂಥ ಕಾಯಿಲೆಗೆ ಔಷಧಿನೇ ಇಲ್ಲ ಬಿಡಿ. ಗೊತ್ತುಬಿಟ್ಲ, ನಾನು ನಿದ್ದೆ ಹೋಗಿದ್ನಾ? ನಾವ್ ಹೇಳಿದ್ರೆ ನಿಮ್ಗೆ ನಂಬಿಕೆ ಬರಲ್ಲ, ಪ್ರೆಸ್ ಅವ್ರನ್ನ ಕೇಳಿ. ರಸ್ತೆನದು ಮರೆತು ಎಷ್ಟು ಚೆನ್ನಾಗಿ ನಿದ್ದೆ ಹೊಡಿತೀರಾ ಮೇಡಮ್. ನಾಳೆ ಇದ್ರ ಬಗ್ಗೆ ಒಂದು ಸೆನ್ಸೇಷನಲ್ ಆರ್ಟಿಕಲ್ ಬರೀತೀನಿ. ಮಾರ್ನಿಂಗ್ ವಾಣಿ ನೋಡಿ ನಿಮ್ಮ ಸೌಮ್ಯತನ ಬಯಲಾಗತ್ತೆ. ಜಾಜೋರೆ, ಪೇಪರ್ ತುಂಬಾ ನಿಮ್ದೇ ಸುದ್ದಿ, ತಗೊಳ್ಳಿ ಓದಿ. ಜಾಜಿಯ ಜಬರ್ದಸ್ತ್ ನಿದ್ದೆ. ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ನಿದ್ದೆ ಮಾಡ್ತಾ ರಾಜಕಾರಣಿಗಳೇ ಮೀರಿಸ್ತಾ ಇದ್ದಾರೆ. ಜಗತ್ತಿನ ಅತಿ ದೊಡ್ಡ ಸೋಮೇರಿ ಜಾಜಿ ಅವರು ನಿದ್ದೆ ಮಂಗಮ್ಮ, ಗಂಡವ್ರ ನಿದ್ದೆ ನುಂಗಮ್ಮ. ನಾನೇನ್ ಗಣಿಗೆ ನುಂಗ್ತಾ ಇದ್ದೀನಿ, ಏನ್ ಇಷ್ಟು ಕೆಟ್ಟದಾಗ್ಬಿಡ್ತಿದ್ದಾರೆ. ಅಷ್ಟೇ ಅಲ್ಲ ಜಾಜಿ ಅವರೇ, ಈ ರೀತಿ ಸೋಂಬೇರಿಗಳನ್ನ ನಮ್ಮ ಮಹಿಳಾ ಸಂಘದಿಂದ ಕಿತ್ತಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅಯ್ಯೋ, ಇದಕ್ಕೇನು ರೆಮಿಡಿ ಇಲ್ವಾ? ನನ್ನನ್ನು ಕೇಳಿದ್ರೆ
ಜಾಜಿ ಅವರೇ ನಮ್ಮ ಬಾಸ್ನ ಕೇಳಿ. ಅಭಿ ಅಭಿ come here. ಜಾತಿ ಜಂಬಲ್ದಿನಿ ಅವರೇ, ನಿಮಗೋಸ್ಕರ ಒಬ್ಬ ಒಳ್ಳೆ ವೈದ್ಯರನ್ನ ಸಂಪರ್ಕ ಮಾಡಿ ನಿದ್ದೆ ರೋಗ ಓಡಿಸೋದಕ್ಕೆ ಟ್ಯಾಬ್ಲೆಟ್ ತಂದಿದ್ದೀನಿ. ಇಲ್ಲಿ ಮಾಡಿ ನುಂಗಿಸ್ತೀನಿ. ಅಭಿ ಇನ್ನು ಯಾವ್ದೇ ಕಾರಣಕ್ಕೂ ನಂಗೆ ನಿದ್ದೆ ಬರಲ್ಲ ತಾನೆ? ಜಾಜಿ ಅವರೇ ಇನ್ಮೇಲೆ ಯಾವತ್ತೂ ನೀವು ನಿಮ್ ಗಂಡನ ಹತ್ರ ವರ್ಲ್ಡ್ ಟೂರ್ಗೆ ಹೋಗ್ತೀನಿ 1 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳೋ ಹಾಗಿಲ್ಲ. ಕೇಳಿದ್ರೆ ಏನಾಗುತ್ತೆ? ನೀವು ಕೇಳ್ದಾಗ್ಲೆಲ್ಲ ಅವ್ರು ನಿದ್ದೆಗೆ ಹೋಗ್ತಾರೆ.